ಎಲ್ಲರಿಗೂ ನಮಸ್ಕಾರ. ನಾನು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಕಟೇರಿ ಗ್ರಾಮದವರು ಭುವನೇಶ್ವರಿ ಅಂತ. ನಾವೀಗೇನು ವೆಟನರಿ ಡಿಪಾರ್ಟ್ಮೆಂಟಲ್ಲಿ 3750 ರೂಪಾಯಿ ಗೌರವಧನದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ NRLM ತಂಡದವರು. ಅದು ನಮಗೆ ಗೌರವಧನ ಸಾಕಾಯ್ತಲ್ಲ. ನಾವು ಪಶುಸಖಿ ಮತ್ತು ಕೃಷಿ ಸಖಿಯರು ಏನೀಗ ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ ಅಂದರೆ ನಮಗೆ ಗರಿಷ್ಠ ವೇತನನ ಮಾಡಿ ಮತ್ತು ಕಾಯಂ ನೌಕರರಾಗಿ ಮಾಡ್ಕೋಬೇಕು ಅಂತ ಬೇಡಿಕೆನ ಇಟ್ಟಿದ್ದೀವಿ. DC ಅವ್ರ ಮುಂದೆ, ಮಾನ್ಯ ಜಿಲ್ಲಾಧಿಕಾರಿ ಅವ್ರ ಮುಂದೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆಗಳು ಈಡೇರಬೇಕು. ಏನಂದರೆ ನಮಗೆ ಈಗ ಗೌರವಧನ ಕೊಡ್ತಾ ಇರೋದು ಒಬ್ಬ ಸಾಮಾನ್ಯ ಮಹಿಳೆ, ರೈತ ಮಹಿಳೆ ಏನು ತಗೋತಾಳೆ ದಿನಗೂಲಿ 350 ರೂಪಾಯಿ, ಅದು ಸಹ ಆಗ್ತಾಯಿಲ್ಲ. ನೀವೇ ಲೆಕ್ಕ ಹಾಕೋಬೇಕು. 3750 ರೂಪಾಯಿ ಅಂದರೆ ನಾವು 15 ದಿನ ಕೆಲಸ ಮಾಡ್ತೀವಿ ವೆಟನರಿ ಹಾಸ್ಪಿಟ್ಲಲ್ಲಿ, ಪಶು ಇಲಾಖೆಯಲ್ಲಿ. 3750 ರೂಪಾಯಿ ಹೇಗೆ ನಮಗೆ ಸಾಕಾಗುತ್ತೆ ನಮ್ಮ ನಿತ್ಯ ಜೀವನಕ್ಕೆ ಮತ್ತು ನಮ್ಮ ಸಂಸಾರ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನೀವೇ ಲೆಕ್ಕಾಚಾರ ಹಾಕಿ ಸರ್ಕಾರದ ಮುಂದೆ ನಮ್ಮನ್ನ ಕನಿಷ್ಠ ವೇತನವನ್ನು ಗರಿಷ್ಠ ವೇತನವನ್ನಾಗಿ ಮಾರ್ಪಾಡು ಮಾಡಬೇಕು. ರೈತ ದೇಶದ ಬೆನ್ನೆಲುಬು ಅಂತಾರೆ ಸರ್. ಹಾಗಾಗಿ ನಾವು ರೈತನಿಗೋಸ್ಕರ ಕೆಲಸ ಮಾಡ್ತಾ ಇರೋದು. 15 ದಿನ ಕೆಲಸ ಅಂತೇಳಿ ನಮ್ಮನ್ನು ಸಂಜೀವನಿ NRLM ಮೂಲಕ ನಮ್ಮನ್ನ ಕೆಲಸಕ್ಕೆ ತೊಗೊಂಡಿದ್ದಾರೆ. ಬಟ್ ಇಲ್ಲಿ 15 ದಿನ ಅಲ್ಲ ಸರ್, ಪ್ರತಿ ತಿಂಗಳ ಪೂರ ಕೆಲಸ ಮಾಡ್ತೀವಿ. ಇದರಲ್ಲಿ ನಮ್ಗೆ ಸಿಗೋ ಅಂಥದ್ದು ಕೇವಲ 3750 ರೂಪಾಯಿ ಮಾತ್ರ ನಮಗೆ ಗೌರವಧನ ಸಿಗ್ತೈತೆ. ಮಿನಿಮಮ್ ಒಂದು ನರೇಗಾದಲ್ಲ ಕೆಲಸದಲ್ಲಿ ತೊಡಗೊಳಿಸ್ಕೊಳ್ಳೋ ಒಂದು ಮಹಿಳೆಗೂ ಕೂಡ 350-360 ತನಕ ಅಮೌಂಟ್ ಸಿಗುತ್ತೆ. ಬಟ್ ನಮ್ಗಳಲ್ಲಿ ಇದು ಏನೇನಕ್ಕೂ ಇಟ್ಕಲ್ಲ ಸರ್. ಅದರಲ್ಲಿ ನಾವು ಆನ್ಲೈನಲ್ಲಿ ಕೂಡ ಕೆಲಸ ಮಾಡ್ತೀವಿ. ಅತಿ ಹೆಚ್ಚಾಗಿ ಮೊಬೈಲಲ್ಲಿ OSRV ಇರ್ಬೋದು, UPRP ಇರ್ಬೋದು, ಈ ಥರ ಇನ್ನೂ ಎಕ್ಸೆಟ್ರಾ ಇಂಥ ತುಂಬ ಹಲವಾರು ಸರ್ವೆಗಳನ್ನ ಫೋನ್ ಮೂಲಕ ಮತ್ತು PDO ಮೂಲಕ ಮಾಡಿಕೊಡ್ತೀವಿ. ಅದಕ್ಕೆ ನಮಗೆ ಕರೆಕ್ಟಾಗಿ ಮಂತ್ಲಿ ಕರೆಕ್ಟಾಗಿ ಯಾವುದೂ ಸಿಗೋದಿಲ್ಲ ಸರ್. ಇದು ನಮಗೆ ಸಿಗೋ ಅಂಥದ್ದು 3 ತಿಂಗಳು 6 ತಿಂಗಳು MBK ಅಥವಾ ನಮ್ಮ ಅಧ್ಯಕ್ಷರು ಅವರೇನಿರ್ತಾರೆ ಅವರು ಹಾಕಿ ಕೊಟ್ಟ ಚೆಕ್ ನಂತರ ನಾವು ತೊಗೋಬೇಕು. ಪ್ರತಿ ತಿಂಗಳು ನಮ್ಗೆ ಯಾವುದೇ ರೀತಿ ವೇತನ ಸಿಗ್ತಾ ಇಲ್ಲ. ಬಟ್ ನಮ್ಮ ಬೇಡಿಕೆ ಒಂದೇ ಸರ್, ಇಲ್ಲಿ ನಾವು ಹಳ್ಳಿಗಳಲ್ಲಿ ಪ್ರತಿ ರೈತನಿಗೆ ಫಸ್ಟ್ ಕಿಟ್ ಥರ ಸಿಗೋದು ಕೃಷಿ ಸಖಿಯರು. ಒಬ್ಬ ರೈತ ಒಂದು ಯಾವುದೇ ರೀತಿ ಒಂದು ಬೆಳೆ ಬೆಳೀಲಿ, ಅದರಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಆದಲ್ಲಿ ಫಸ್ಟ್ ನಮ್ಮನ್ನು ಕೇಳ್ತಾರೆ ಸರ್. ಉದಾಹರಣೆಗೆ ನಾನು ಬಂದು ಈಗ ಕೃಷಿ ಇಲಾಖೆಯಲ್ಲಿ ಎಷ್ಟೋ ಜನ ಹಳ್ಳಿಲಿ ರೈತರಿಗೆ ಆಗ್ಬೋದು, ಜನಸಾಮಾನ್ಯರಿಗೆ ಆಗ್ಬೋದು, ತೋಟಗಾರಿಕೆ ಇಲಾಖೆ ಎಲ್ಲೈತೆ, ಕೃಷಿ ಇಲಾಖೆ ಎಲ್ಲೈತೆ ಅನ್ನೋದು ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಅತಿ ಹೆಚ್ಚಾಗಿ ನಾವು ಕೂಡ ಅವ್ರನ್ನ ಗುರುತಿಸಿ ಇಲ್ಲ ಐತೆ ಬನ್ನಿ, ಈ ಥರ ಏನೇ ಅನುಕೂಲ ಇದ್ರೂ ಇಲ್ಲಿ ತೊಗೋಬೋದು. PM ಕಿಸಾನ್ ಇರ್ಬೋದು, KYC ಇರ್ಬೋದು, ಮತ್ತು ರೈತರಿಗೆ ಕಡಿಮೆ ದರದಲ್ಲಿ ಸಿಗೋವಂಥ ಈ ಬಿತ್ತನೆ ಬೀಜಗಳು ಮತ್ತು ಟಾರ್ಪಲ್ಗಳು, ಕೃಷಿ ಹೊಂಡನ ಯಾವ ರೀತಿ ಮಾಡಿಸ್ಕೊಂಡ್ರೆ ನಮಗೆ ಅನುದಾನಗಳು ಸಿಗುತ್ತೆ ಅನ್ನೋದನ್ನು ನಾವು ಅತಿ ರೈತರಿಗೆ ಸರ್ ಹತ್ತಿರದಲ್ಲಿ ಸಿಗೋ ಅಂಥವ್ರು ನಾವು. ಒರಿಜಿನಲ್ ಕಾಪಿ ಇದೆಯಲ್ಲ, ಮಿನಿಮಮ್ ವೇತನ ತಿಂಗಳವಾರು ನಿಮಗೆ ಏನು ಜಾಬ್ ಕಾರ್ಡ್ ಇದೆ ಅದೆಲ್ಲ ಕೇಳಿದ್ದೀರಿ, ಹಾಕೊಡಿ. ಸರ್ಕಾರಕ್ಕೆ ಬರೀ